ಒಂದು ಬ್ರೇಕಿಂಗ್ ಅಪ್ಡೇಟ್ ಇದೆ. ಬ್ರೇಕಿಂಗ್ ಅಪ್ಡೇಟ್ ನೋಡ್ಕೊಂಬರೋಣ. ಅದಾದ್ಮೇಲೆ ನಾನು ಚರ್ಚೆ ಮುಂದುವರಿಸ್ತಾ ಹೋಗ್ತೀನಿ. ಬೈ ಎಲೆಕ್ಷನ್ ಮುಗಿದ್ರು ಕೂಡ ಆಡಳಿತಾರೂಢ ಕಾಂಗ್ರೆಸ್ನಲ್ಲಿ ಕಂಪನ ಮಾತ್ರ ಇನ್ನೂ ನಿಂತಿಲ್ಲ. ಮುಸ್ಲಿಂ ಸಮುದಾಯದ ನಾಯಕರ ನಡುವೆ ಪಕ್ಷ ವಿರೋಧಿ ಸಮರ ನಡೀತಾ ಇದೆ. ಇವತ್ತು ಮತ್ತೊಬ್ಬ ಮುಸ್ಲಿಂ ನಾಯಕ ನಜೀರ್ ಅಹಮದ್ ಅವರ ರಾಜೀನಾಮೆ ತಗೊಂಡ್ರ ಏನು ಅನ್ನೋದು ಇನ್ನು ಹಾಗೆ ಉಳ್ಕೊಂಡಿದೆ. ಅದು ಸಿಎಂ ಭೇಟಿ ಮಾಡಿ ರಾಜಕೀಯ ಕಾರ್ಯದರ್ಶಿ ಸ್ಥಾನಕ್ಕೆ ರಿಸೈನ್ ಮಾಡೋ ಸಾಧ್ಯತೆ ಇದೆ. ಕಾಂಗ್ರೆಸ್ ಅಲ್ಪಸಂಖ್ಯಾತ ಘಟಕದ ಮುಖಂಡರ ಮಧ್ಯೆ ವಾರ್ ನಡೀತಾ ಇದೆ. ಈಗಾಗಲೇ ಜಮೀರ್ ಆಪ್ತಕ್ಕೆ ಅಬ್ದುಲ್ ಜಬ್ಬಾರ್ ಅವರ ತಲೆದಂಡ ಕೂಡ ಆಗಿದೆ. ಅಲ್ಪಸಂಖ್ಯಾತ ಘಟಕದ ರಾಜ್ಯಾಧ್ಯಕ್ಷ ಸ್ಥಾನಕ್ಕೆ ರಾಜೀನಾಮೆ ಸ್ವೀಕರಿಸಿದ್ರು ಕೆಪಿಸಿಸಿ ಅಧ್ಯಕ್ಷ ಡಿಕೆ ಶಿವಕುಮಾರ್. ಸಿಎಂ ರಾಜಕೀಯ ಕಾರ್ಯದರ್ಶಿ ನಜೀರ್ ಅಹಮದ್ ರಿಸೈನ್ ಮಾಡೋದಕ್ಕೂ ಕೂಡ ಸೂಚನೆ ಕೊಟ್ಟಿದ್ದಾರೆ. ಅವರು ಕೂಡ ರಿಸೈನ್ ಮಾಡೋ ಸಾಧ್ಯತೆಗಳಿದೆ. ದಾವಣಗೆರೆ ದಕ್ಷಿಣ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಏನಾದರೂ ಸೋತ್ಬಿಟ್ರೆ ಸಚಿವ ಸ್ಥಾನಕ್ಕೆ ಜಮೀರ್ ಕೂಡ ರಿಸೈನ್ ಮಾಡಬೇಕಾಗುತ್ತೋ ಏನೋ ಗೊತ್ತಿಲ್ಲ. ಜಮೀರ್ ವಿರುದ್ಧ ಶಾಸಕ ರಿಜ್ವಾನ್ ಅರ್ಷದ್ ಕಿಡಿಕಾರಿದ್ದಾರೆ. ದಾವಣಗೆರೆ ದಕ್ಷಿಣ ಕ್ಷೇತ್ರದಲ್ಲಿ ಕಾಂಗ್ರೆಸ್ಗೆ ಒಳೇಟಿನ ಆತಂಕ ಜಾಸ್ತಿ ಇದೆ. ಮತದಾನ ಪ್ರಮಾಣದ ರಿಪೋರ್ಟ್ ನ ಹೈಕಮಾಂಡ್ ಪಡ್ಕೊಂಡಿದೆ. ಸ್ವಪಕ್ಷೀಯರಿಂದಲೇ ಪಕ್ಷ ವಿರೋಧಿ ಚಟುವಟಿಕೆಯ ರಿಪೋರ್ಟ್ ಈಗ ಕಾಂಗ್ರೆಸ್ ಹೈಕಮಾಂಡ್ಗೆ ಸೇರಿದೆ. ಸಚಿವ ಜಮೀರ್ ಅಹಮದ್ ವಿರುದ್ಧ ಹೈಕಮಾಂಡ್ ಅಸಮಾಧಾನ ವ್ಯಕ್ತಪಡಿಸಿದೆ. ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆಯೂ ಕೂಡ ಜಮೀರ್ ಬಗ್ಗೆ ಗರಂ ಆಗಿದ್ದಾರಂತೆ. ಜಮೀರ್ ವಿರುದ್ಧ ಶಿಸ್ತು ಕ್ರಮಕ್ಕೆ ಮತ್ತೊಂದು ಬಣ ಆಗ್ರಹಿಸ್ತಾ ಇದೆ. ಬಂಡಾಯಕ್ಕೆ ಪ್ರಚೋದನೆ ನೀಡಿದ್ದು ಜಮೀರ್ ಅಂತ ಬಹಳ ಸ್ಪಷ್ಟವಾಗಿ ಕಾಂಗ್ರೆಸ್ನ ಹೈಕಮಾಂಡ್ಗೆ ದೂರ ಹೋಗಿದೆ. ಬಿಕಾಸ್ ಅವರು ಕ್ಯಾಂಪೇನ್ಗೂ ಕೂಡ ಹೋಗಿರಲಿಲ್ಲ. ಮತ್ತೊಂದು ಬಣದ ಅಲ್ಪಸಂಖ್ಯಾತ ನಾಯಕರು ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಸದ್ಯದಲ್ಲೇ ಜಮೀರ್ ಅಹಮದ್ಗೆ ಹೈಕಮಾಂಡ್ ನೋಟಿಸ್ ನೀಡೋ ಸಾಧ್ಯತೆ ಇದೆ. ಪಕ್ಷ ವಿರೋಧಿ ಚಟುವಟಿಕೆ ಬಗ್ಗೆ ಜಮೀರ್ಗೆ ನೋಟಿಸ್ ಕೊಡೋ ಸಾಧ್ಯತೆ ಇದೆ. ನನಗೆ ಒಂದು ಡೌಟ್ ಏನಂದ್ರೆ, ಕೇಳ್ತೀನಿ. ಸಮೀವುಲ್ಲಾ ಸರ್ ಇದ್ದಾರೆ, ಮಾತಾಡ್ತೀನಿ ನಾನು ಸಮೀವುಲ್ಲಾ ಸರ್ ಜೊತೆಗೆ. ಮೊದಲನೇದಾಗಿ ಸಮೀವುಲ್ಲಾ ಸರ್, ಪ್ರಶ್ನೆ ಬಹಳ ಸ್ಪಷ್ಟ ಸರ್. ಕಾಂಗ್ರೆಸ್ ಅಲ್ಲಿ ಒಬ್ರಿಗೊಂದು ಇನ್ನೊಬ್ರಿಗೊಂದು ಅನ್ನೋದು ಈ ಟರ್ಮ್ ಅಲ್ಲಿ ಬಹಳಷ್ಟು ಸಲ ಪ್ರೂವ್ ಆಗ್ಬಿಟ್ಟಿದೆ. ಫಾರ್ ಎಕ್ಸಾಂಪಲ್ ರಾಜಣ್ಣ ಅವ್ರ ವಿಚಾರ ಇರಬಹುದು, ಅಥವಾ ಯತೀಂದ್ರ ಸಿದ್ದರಾಮಯ್ಯನ್ ವಿಚಾರ ಇರ್ಬೋದು. ಅವ್ರಿಗೆ ನೋಟಿಸ್ ಕೊಡೋ ವಿಚಾರದಲ್ಲಿ ಬಾಲಕೃಷ್ಣಂಗೆ ಕೊಟ್ಟರು, ಬೇರೆ ಅವ್ರಿಗೆ ಕೊಟ್ಟರು, ಸಿದ್ಧಗಂಗಾ ಬಸವರಾಜಿಗೆ ಕೊಟ್ಟರು, ಆದರೆ ಯತೀಂದ್ರ ಕೊಡಲಿಲ್ಲ. ಅದರಲ್ಲೂ ತಾರತಮ್ಯ ಆಯಿತು. ಅದು ಎರಡನೇ ಉದಾಹರಣೆ ನಮಗೆ. ಮತ್ತೊಂದು ಕಾಂಗ್ರೆಸ್ ದಾವಣಗೆರೆ ದಕ್ಷಿಣದ ವಿಚಾರದಲ್ಲಿ ಸರ್, ಜಮೀರ್ ಕ್ಯಾಂಪೇನ್ಗೆ ಹೋಗಲಿಲ್ಲ, ಅಲ್ಲಿ ವೈಮನಸ್ಸಿತ್ತು, ಬೇರೆ ವಿಚಾರಗಳು, ಎಲ್ಲ ರಿಪೋರ್ಟು ಕೂಡ ಆಲ್ರೆಡಿ ಹೈಕಮಾಂಡ್ಗೆ ಸೇರಿದ್ರು ಕೂಡ ವೈ ಇಟ್ ಈಸ್ ಓನ್ಲಿ ಜಬ್ಬಾರ್ ಆರ್ ನಜೀರ್, ವೈ ನಾಟ್ ಜಮೀರ್ ಅಹಮದ್ ಸರ್? ಎಲ್ರಿಗೂ ನೋಟಿಸ್ ಹೋಗಿ ಅವರಿಗೆ ರಿಸೈನ್ ಮಾಡಬೇಕು, ನಿಮ್ಮನ್ನು ತೆಗಿಬೇಕು ಅಂತ ಎಲ್ಲ ಆದ್ಮೇಲೆ ಜಮೀರ್ ಅಹಮದ್ಗೆ ಏನ್ ಸ್ಪೆಷಲ್? ಈಗ ಕಾಂಗ್ರೆಸ್ ಅಲ್ಲಿ ಒಂದು ಮುಖ್ಯವಾದಂತಹ ವಿಚಾರ, ಮುಖ್ಯವಾದಂತಹ ಬಿಕ್ಕಟ್ಟು ತಲೆದೋರಿದೆ. MLAsಗಳು ಅವ್ರ ಲೀಡರ್ನ ಮೀಟ್ ಮಾಡೋದಕ್ಕೆ ದೆಹಲಿಗೆ ಹೋಗೋದ್ರಲ್ಲಿ ತಪ್ಪೇನಿಲ್ಲ. 32 ಜನ ಶಾಸಕರು ದಂಡಲ್ಲಿ, ಸೀನಿಯರ್ MLAs ದಂಡಲ್ಲಿ ದೆಹಲಿಗೆ ಸಾರೋದು ಅಂತಂದ್ರೆ ಅದು ಅಸಹಜವಾದ ರಾಜಕೀಯ ಸನ್ನಿವೇಶ. ನಾವು ಬೇಕಾದಷ್ಟು ಡೆವಲಪ್ಮೆಂಟ್ ನೋಡಿದೀವಿ. ದಂಡಲ್ಲಿ ನಾವು ನಮ್ಮ ಪಾರ್ಟಿ ಲೀಡರ್ ಮೀಟ್ ಮಾಡಿರೋ ತಪ್ಪ ಎಲ್ಲ ಮಾತಾಡ್ತಾರೆ. ದಂಡಲ್ಲಿ ಒಂದು ರಾಜ್ಯದ 32 ಮಂದಿ ಶಾಸಕರು ವಿಶೇಷ ವಿಮಾನದಲ್ಲೋ ಮತ್ತಲ್ಲೋ ದೆಹಲಿಗೆ ಹೋದ್ರೆ ಅದಕ್ಕೆ ಏನಂತ ಕರಿಬೇಕು? ಅದಕ್ಕೆ ಆ ಪಕ್ಷದ ಶಾಸಕರ ಮೇಲೆ ನಾಯಕರು ಹೈಕಮಾಂಡ್ ನಿಯಂತ್ರಣ ಕಳ್ಕೊಂಡಿದಾರಾ? ಈ ಪ್ರಶ್ನೆ ಬರುತ್ತೆ. ಮತ್ತೆ ಅಹವಾಲ್ ಕೇಳೋದಕ್ಕೆ ದಂಡಲ್ಲೇ ಹೋಗ್ಬೇಕಾ? ಸುರ್ಜೇವಾಲಾ ಬರ್ತಾರೆ, ಬೇರೆಯವ್ರು ಬರ್ತಾರೆ, ಕೇಳ್ಬೋದು ತಾನೆ. ಶಾಸಕಾಂಗ ಪಕ್ಷದಲ್ಲಿ ಸಭೆ ಕರೀತಾರೆ, ಕೇಳ್ಬೋದು ತಾನೆ. ದಂಡಲ್ಲಿ ಹೋಗಿ ಕೇಳುವಂತದ್ದೇನು? ಆಮೇಲೆ ದಂಡಲ್ಲಿ ಹೋಗಿ ಏನನ್ನ ಕೇಳ್ತಾರೆ? ದಂಡಲ್ಲಿ ಹೋಗಿ ಸಚಿವ ಸ್ಥಾನ ಕೇಳ್ತಾರೆ, ಓಕೆ. ಸಚಿವ ಸ್ಥಾನದ ಜೊತೆಗೆ ಇನ್ನೇನ್ ಹೇಳ್ತಾರೆ? ಪಕ್ಷ ಕರ್ನಾಟಕದ ಬಗ್ಗೆ ಏನಾಗ್ತಿದೆ, ಕರ್ನಾಟಕದಲ್ಲಿ ಹೇಗಾಗ್ತಿದೆ, ಚೇಂಜ್ ಆಫ್ ಲೀಡರ್ಶಿಪ್ ಆಗ್ಬೇಕಾ ಅಂತ ಏನಾದ್ರು ಹೇಳ್ತಾರಾ? ಈ ಪ್ರಶ್ನೆ ಅರೈಸ್ ಆಗುತ್ತಲ್ಲಿ. ಈ ಪ್ರಶ್ನೆ ಅರೈಸ್ ಆಗುತ್ತೆ. 32 ಜನ ಶಾಸಕರು ಹೋಗಿ ಕರ್ನಾಟಕದ ಬಿಕ್ಕಟ್ಟಿನ ಬಗ್ಗೆ ಯಾರಾದ್ರೂ ಹೈಕಮಾಂಡ್ ಒಪಿನಿಯನ್ ಕೇಳಿದ್ರೆ ಏನನ್ನ ಹೇಳ್ತಾರೆ? ಯಾರ ಪರ ಹೇಳ್ತಾರೆ? ಸಿದ್ದರಾಮಯ್ಯನವ್ರ ಪರ ಹೇಳ್ತಾರ, ಶಿವಕುಮಾರ್ ಪರನ ಹೇಳ್ತಾರ? ಅಂದರೆ ಕಾಂಗ್ರೆಸ್ನ ವಿದ್ಯಮಾನಗಳು ಕ್ಲೈಮ್ಯಾಕ್ಸಿನತ್ತ ದಾಪುಗಾಲು ಹಾಕ್ತಾ ಇದೆ. ಅದರ ಸುಳಿವಿದು ಕ್ಲೈಮ್ಯಾಕ್ಸಿನತ್ತ ದಾಪುಗಾಲು. ಸರ್ ಎಕ್ಸಾಕ್ಟ್ಲಿ ಬೇಳೂರು ಅವ್ರು ಮಾತಾಡ್ಬೇಕಾದ್ರೆ ಹೇಳ್ತಾ ಇದ್ರು, ನಾನು ಕೇಳಿದೆ ಅವ್ರಿಗೆ, ಇನ್ ಕೇಸ್ ಏನಾದ್ರು ಪುನಾರಚನೆ ಮಾಡಿಲ್ಲ ಅಂದ್ರೆ, ಸಚಿವ ಸ್ಥಾನ ಕೊಟ್ಟಿಲ್ಲ ಅಂದ್ರೆ ಏನ್ ಮಾಡ್ತೀರಾ ಅಂದಾಗ ಅವ್ರು ಹೇಳ್ತಾ ಇದ್ರು, ಇನ್ ಕೇಸ್ ಏನಾದ್ರು ಪುನಾರಚನೆ ಮಾಡಿಲ್ಲ, ಸಚಿವ ಸ್ಥಾನ ಏನಾದ್ರು ಕೊಟ್ಟಿಲ್ಲ ಅಂತಂದ್ರೆ ಈ ಕೇರಳ ತಮಿಳುನಾಡು ಎಲೆಕ್ಷನ್ ಎಲ್ಲ ಮುಗಿಲಿ, ಆಮೇಲೆ ನಾವೆಲ್ಲ ಕುತ್ಕೊಂಡು ಮಾತಾಡಿ ಯೋಚನೆ ಮಾಡ್ತೀವಿ ಅಂತ ಹಿ ಕ್ಲಿಯರ್ಲಿ ಟೋಲ್ಡ್ ದಟ್. ಹೌದು, ಅದೊಂದು ಪ್ರಶ್ನೆ. ಈಗ ಎಗೇನ್ ಅಲ್ಪಸಂಖ್ಯಾತರ ವಿಚಾರ ಫಸ್ಟ್ ಆಫ್ ಇಟ್ಸ್
ಮೊದ್ಲೆಲ್ಲ ಕಾಂಟ್ರವರ್ಸಿಗಳು ಆಗ್ತಿದ್ವು. ಇಷ್ಟು ಡೀಪ್ ರೂಟೆಡ್ ಕಾಂಟ್ರವರ್ಸಿಸ್ ಮತ್ತು ಡಿಫರೆನ್ಸಸ್ ಇತ್ತೀಚಿನ ದಿನಗಳಲ್ಲೇ ಇದು ಫಸ್ಟ್ ಟೈಮ್ ಅಪರೂಪದ್ದು. ಇತ್ತೀಚಿನ ದಿನಗಳಲ್ಲಿ ಅಪರೂಪದ್ದು. ಈಗ ದಾವಣಗೆರೆನಲ್ಲಿ ಏನಾಗಿದೆ, ಈಗ ಕಾಂಗ್ರೆಸ್ ಸೋತ್ರುನು ಜಮೀರ್ ಅಹಮದ್ ಅವ್ರಿಗೆ ಪ್ರಾಬ್ಲಮ್, ಗೆದ್ರುನು ಪ್ರಾಬ್ಲಮ್. ಕಾಂಗ್ರೆಸ್ ಪಾರ್ಟಿ ಆಂಗಲ್ ಅಲ್ಲಿ ಗೆದ್ರೆ ನೋಡು, ಪಕ್ಷದ ಅಧಿಕೃತ ಅಭ್ಯರ್ಥಿನ ಜಮೀರ್ ಅಹಮದ್ ಅವರು ಸೋಲ್ಸಿದ್ರು ಅಂತ ಆಗುತ್ತೆ. ಪಾರ್ಟಿ ಅಫಿಷಿಯಲ್ ಬೇರೆ ಯಾರಾದ್ರೂ ಅಫಿಷಿಯಲ್ ಕ್ಯಾಂಡಿಡೇಟ್ ಸೋತ್ರೆ ಅದಕ್ಕೆ ಜಮೀರ್ ಕಾರಣ, ಗೆದ್ರೆ ನೋಡು ಇವರು ಸಹಾಯ ಮಾಡದೆ ಹೋದ್ರು ನಾವು ಗೆದ್ವಿ ಅನ್ನೋ ತರದೊಂದು ಒಪಿನಿಯನ್ ಬಿಲ್ಡಪ್ ಆಗುತ್ತೆ. ಆದ್ರೆ ಒಂದು ಇಲ್ಲಿ ಇಂಪಾರ್ಟೆಂಟ್ ಅಂತಂದ್ರೆ, ಒಂದು ನನಗೆ ನನ್ನ ಒಪಿನಿಯನ್ಗೆ ನೀವು ಅವಕಾಶ ಕೊಡ್ಲಿಲ್ಲ ಅಂದ್ರೆ ಸಮುದಾಯ ಪಾರ್ಟಿ ಬಿಟ್ಟು ಹೋಗುತ್ತೆ ಅನ್ನುವ ಸಿಗ್ನಲ್ ಕೊಡುವಂತಹ ಯತ್ನ ಇದೆಯಲ್ಲ, ಅಂದ್ರೆ ಯಬೋದಿ ಪಾರ್ಟಿ ಲೈನ್, ಯಬೋದಿ ಪಾರ್ಟಿ ಅನ್ನುವಂತಹ ಸಂದೇಶ ರವಾನೆ ಮಾಡೋದಕ್ಕೆ ಪ್ರಯತ್ನ ನಡೆದಿದೆಯಲ್ಲ, ಅದು ಕರ್ನಾಟಕ ರಾಜ್ಯ ರಾಜಕಾರಣಕ್ಕೆ ಹೊಸ ತರದ್ದು. ಮುಸ್ಲಿಮರು ಎಲ್ಲೋ ಒಂದ್ ಕಡೆ ಕಾಂಗ್ರೆಸ್ನ ನೀವೇನೇ ಮಾಡಿದ್ರು ನಿಮ್ ಸಪೋರ್ಟರ್ಸ್ ಅಲ್ಲ ಅನ್ನೋ ಸಿಗ್ನಲ್ ಅನ್ನ ಕಳಿಸೋದಕ್ಕೆ ಅವ್ರ ಪಕ್ಷದ ನಾಯಕರೇ, ಅಲ್ಪಸಂಖ್ಯಾತ ನಾಯಕರ ಒಂದು ಗುಂಪೇ ಈ ಸನ್ನಿವೇಶದಲ್ಲಿ ಅವರು ಪ್ರಯತ್ನವನ್ನ ಪಡ್ತಿರೋದು. ಏನ್ ಸಿದ್ದರಾಮಯ್ಯನವ್ರು ಸುತ್ತಮುತ್ತ ಇರೋರು ಸರ್. ಅಟ್ ದ ಸೇಮ್ ಟೈಮ್ ಸಮೀವುಲ್ಲಾ ಸರ್, ಇನ್ನೊಂದ್ ಏನ್ ಗೊತ್ತಾ, ಅಲ್ಪಸಂಖ್ಯಾತರಲ್ಲೇ ಈಗ ಬಣ ಆಗಿರೋದು ಒಂದಿದೆ ಸರ್. ಅದನ್ನೊಂದು ಬಣ ಕ್ರಿಯೇಟ್ ಆಗಿದೆ ಈಗ 6 ಗಂಟೆಗೋ 7 ಗಂಟೆಗೋ ನಜೀರ್ ಅಹಮದ್ ಅವರು ಪ್ರೆಸ್ ಕಾನ್ಫರೆನ್ಸ್ ಕರೆದು ಏನ್ ಹೇಳ್ತಾರೋ ಗೊತ್ತಿಲ್ಲ, ಏನ್ ರಿಸೈನ್ ಮಾಡ್ತೀನಿ ಅಂತ ಹೇಳ್ತಾರೋ ಏನ್ ಹೇಳ್ತಾರೋ ಗೊತ್ತಿಲ್ಲ. ಮುಖ್ಯಮಂತ್ರಿನೂ ಅವ್ರು ಭೇಟಿ ಆಗಕ್ ಆಗ್ತಿಲ್ಲ. ಸರ್ ಒಂದ್ ನಿಮಿಷ, ಗಣೇಶ್ ಅವ್ರದ್ದೊಂದು ಪ್ರಶ್ನೆ ಇದೆ ಸರ್ ನಿಮ್ಗೆ. ನಮಸ್ಕಾರ ಸರ್. ನನ್ನ ಪ್ರಶ್ನೆ ಏನು ನೇರ ಒಂದೇ ಸೆಕೆಂಡಲ್ಲಿ, ಇಲ್ಲಿ ಎಲೆಕ್ಷನ್ ಆಗೋದು ಆಗತ್ತೆ. ಇಲ್ಲಿ ಪ್ರಶ್ನೆ ಬಂದಿರೋದು ದಾವಣಗೆರೆ ಕಾಂಗ್ರೆಸ್ಸಿನ ಭದ್ರಕೋಟೆ. ಈಗ ಜಮೀರ್ ಅಹಮದ್ ಅವ್ರದ್ದು ಆರಂಭದಿಂದನೇ ಒಂದಷ್ಟು ಚರ್ಚೆ ಆದಾಗ ಇಲ್ಲಿ ಜಮೀರ್ ಅಹಮದ್ ಅವ್ರ ಮಧ್ಯೆ ಅಷ್ಟೇ ಇದು ಸಿದ್ದರಾಮಯ್ಯ ಮತ್ತು ಮುಖ್ಯಮಂತ್ರಿ ಮತ್ತು KPC ಅಧ್ಯಕ್ಷರ ಮಧ್ಯೆ ಇವ್ರ ಪಾತ್ರ ಏನು? ಯಾಕೆಂದ್ರೆ ಸೋತ್ರು ಗೆದ್ರು ಅಂತ ಹೇಳಿದ್ರಿ ಸರ್. ಕಡಿಮೆ ಅಂತರದಲ್ಲಿ ಸೋತ್ರೆ ಸೋಲೆ, ಕಡಿಮೆ ಅಂತರದಲ್ಲಿ ಗೆದ್ರು ಗೆಲುವೆ. ಆದರೆ ಈಗ ಇಲ್ಲಿ ಅಲ್ಪಸಂಖ್ಯಾತರಲ್ಲಿ, ಅದರಲ್ಲೂ ಅಲ್ಪಸಂಖ್ಯಾತರ ನಾಯಕರಾಗಿರತಕ್ಕಂಥ ಜಮೀರ್ ಅಹಮದ್ ಅವ್ರನ್ನ ಇಷ್ಟೊಂದು ತಗೊಂಡು ಅಲ್ಪಸಂಖ್ಯಾತರ ಬಣ ಮಾಡಕ್ಕೆ ಯಾರು ಕಾರಣ? ಅಷ್ಟೇ ಸರ್ ನಂದು. ಬಣ ಮಾಡೋದಕ್ಕೆ ಯಾರ ಕಾರಣ ಅನ್ನೋದಕ್ಕೆ ಬೇಕಾದಷ್ಟು ರೀಸನ್ಸ್ ಇದೆ. ಇದ್ದಕ್ಕಿದ್ದಾಗೆ ಮುಖ್ಯಮಂತ್ರಿಗಳ ಪೊಲಿಟಿಕಲ್ ಸೆಕ್ರೆಟರಿ ಯಾವಾಗ ಅವರ ಬಲಗೈ ಬಂಟ್ರ ತರ ಇರ್ತಾ ಇದ್ದವರು, ಅವರು CM ಮಾತನ್ನ ಕೇಳಲಿಲ್ಲ. ಧರ್ಮಗುರುಗಳು ಹೇಳಿದ್ರು ನಾನು ಕ್ಯಾಂಪೇನಿಗೆ ಹೋಗಲ್ಲ ಅಂತ ನೇರವಾಗಿ CM ಕಮ್ಯುನಿಕೇಟ್ ಮಾಡ್ತಾರೆ ಅಂತಂದ್ರೆ ಅದು ರಿಯಲಿ ಅದು ಎಲ್ಲದಕ್ಕಿಂತ ಮುಖ್ಯವಾಗಿ ಹೇಳ್ಬಿಡ್ಲಾ ಸಮೀವುಲ್ಲಾ ಸರ್, ಇಟ್ ಇಂಡಿಕೇಟ್ಸ್ ದಟ್ CM ಡಸಂಟ್ ಹ್ಯಾವ್ ಹೋಲ್ಡ್ ಆನ್ ಎನಿಬಡಿ. ಅದನ್ನೇ ಯಾರ್ದು ಏನ್ತನ ಎಲ್ಲಿದೆ, ಯಾಕೆ ಈ ತರ ಆಗ್ತಿದೆ? ಆಮೇಲೆ ಇನ್ನೂ ಗೊತ್ತಾ, ಸಮೀವುಲ್ಲಾ ಸರ್ ಒಂದ್ ನಿಮಿಷ, ಕಾಂಗ್ರೆಸ್ ವಕ್ತಾರರದ್ದು ಒಂದು ಪ್ರಶ್ನೆ ಇದೆ, ಅವ್ರದ್ದೊಂದು ಮಾತಿದೆ, ಕೇಳಿಸ್ಕೊಂಬಿಡಿ. ಎಸ್ ನೋಡಿ, ಕಾಂಗ್ರೆಸ್ ನಲ್ಲಿ ಯಾವ ಬಣನೂ ಇಲ್ಲ. ಕಾಂಗ್ರೆಸ್ ಅಲ್ಲಿ ಇರೋದು ಒಂದೇ ಬಣ, ಅದು ಒಂದೇ ಬಣ ಆಗಿರುತ್ತೆ. ಸಮೀವುಲ್ಲಾ ಒಂದ್ ಎರಡೇ ನಿಮಿಷ ಸರ್, ಒಂದ್ ನಿಮಿಷ ಗಣೇಶ, ನೀವು ಮಾತಾಡಿದ್ದೀರಾ, ದಯವಿಟ್ಟು ನೋಡಿ. ಕಾಂಗ್ರೆಸ್ನಲ್ಲಿರೋದು ಒಂದೇ ಬಣ, ಯಾವ ಬಣನೂ ಇಲ್ಲ. ಅವರಿಗೆ ಜವಾಬ್ದಾರಿ ಕೊಟ್ಟಿದ್ರು. ನಮ್ಮ ಸೈಯದ್ ಸಾಹೇಬ್ರಿಗೂ ದಾವಣಗೆರೆಗೆ ಹಾಕಿದ್ರು, ಅವರು ಕೆಲಸ ಮಾಡಿದ್ದಾರೆ. ನಮಗೂ ಬಾಗಲಕೋಟೆಗೆ ಹಾಕಿದ್ರು, ಕೆಲಸ ಮಾಡಿದ್ದಾರೆ. ಇವ್ರನ್ನ ಜಮೀರ್ ಅವ್ರನ್ನ ಕೇರಳಗೆ ಹಾಕಿದ್ರು, ಇಲ್ಲಿಗೂ ಹಾಕಿದ್ರು, ಬಂದ್ ಮಾಡಿದ್ದಾರೆ. ಅವರು ಬಂದ್ ಮಾಡಿಲ್ಲ. ನೋಡಿ ಒಂದ್ ನಿಮಿಷ ಒಂದು ನಿಮಿಷ ನೋಡಿ, ಏನೇನು ಜವಾಬ್ದಾರಿ ಕೊಟ್ಟಿದ್ದಾರೋ ಮಾಡಿದ್ದಾರೆ. ಪಾರ್ಟಿನೂ ಕೂಡ ರಿಪೋರ್ಟ್ ತರಿಸ್ಕೊಂಡಿದೆ, ಯಾರ್ಯಾರು ಏನೇನು ಜವಾಬ್ದಾರಿ ಕೊಟ್ಟಿದ್ದಾರೋ ನಿರ್ವಹಿಸಿಲ್ವೋ ಅಂತ. ಅದನ್ನ ನೋಡ್ಬಿಟ್ಟು ಪಕ್ಷದಲ್ಲಿ ಆಂತರಿಕವಾಗಿ ಯಾರ ಮೇಲೆ ಏನ್ ಕ್ರಮ ತಗೋಬೇಕು ಅದು ಕ್ರಮ ಮುಂದಿನ ದಿನಗಳಲ್ಲಿ ತಗೊಳುತ್ತೆ. ಹಾಗಾಗಿ ಕಾಂಗ್ರೆಸ್ ನಲ್ಲಿ ಯಾವ ಬಣನೂ ಇಲ್ಲ ಮೇಡಮ್, ಇರೋದು ಒಂದೇ ಬಣ. ಅಲ್ಲ ಇರೋದು ಒಂದೇ ಬಣ, ಬಿಜೆಪಿ. ನೋಡಿ ಒಂದ್ ನಿಮಿಷ ನೋಡಿ, ಒಂದು ಉದಾಹರಣೆ ಕೊಟ್ಬಿಡ್ತೀನಿ. ಗಣೇಶ ಒಂದ್ ನಿಮಿಷ ಉದಾಹರಣೆ ಕೊಡ್ತೀನಿ. ಕಶ್ಯಪ್ ನಿಮ್
ಸರ್, 2 ನಿಮಿಷ ಮುಗಿಸ್ಕೊಡ್ತೀನಿ. ಒಂದ್ ನಿಮಿಷ. ಸಮೀವುಲ್ಲಾ ಸರ್, just a minute please. ಒಂದೇ ನಿಮಿಷ ಸಮೀವುಲ್ಲಾ ಸರ್ ಪ್ಲೀಸ್. ನೋಡಿ, ಬಿಜೆಪಿಯವರು ಬಾಗಲಕೋಟೆಯಲ್ಲಿ ಯಾವ ಸ್ಥಿತಿಗೆ ನಮ್ದು ಯಾಕೆ ಮೇಡಮ್ ಅವ್ರಿಗೆ? ಒಂದ್ ನಿಮಿಷ ಪ್ಲೀಸ್. ನೀವು- ಅಲ್ಲ, ನೀವು ಇಷ್ಟೇ ಹೇಳಿದ್ರೆ ನಾವು ನಂದಣ್ಣ, ಹಿಂದೂ- ಅಣ್ಣ, ಅಲ್ಲ, ಒಂದ್ ನೀನು- ನಿಮಿಷ. ಅಲ್ಲ, you have to accept it ಗಣೇಶ್. ಅಲ್ಲ ಸರ್, ಒಂದ್ ನಿಮಿಷ, ಒಂದ್ ನಿಮಿಷ, accept please, ಮಾಡ್ಕೋಬೇಕು. You have to accept. ಬರೀ ಕಾಂಗ್ರೆಸ್ ಪಕ್ಷದ ಸಿಪಾಯಿಗಳು ಹೋಗ್ಬಿಟ್ಟು ಕೆಲಸ ಮಾಡಿದ್ದಾರೆ. ಆಂತರಿಕವಾಗಿ ಏನೇನಾಗಿದೆ ಸಮಸ್ಯೆಗಳು ನಿರ್ವಹಿಸ್ತಾರೆ. ಆದ್ರೆ ಬಿಜೆಪಿಯವರು ಯಾವ ಮಟ್ಟಕ್ಕೆ ಹೋಗಿದ್ರು ಬಾಗಲಕೋಟೆಯಲ್ಲಿ ಇದ್ರೆ ಒಬ್ಬ ಉಚ್ಚಾಟಿತ ನಾಯಕರನ್ನ ಕರ್ಕೊಂಡು ಹೋಗ್ಬಿಟ್ಟು ಭಿಕ್ಷೆ ಬೇಡ್ಬಿಟ್ಟು ಉಚ್ಚಾಟನೆ ಮಾಡೋದೇನು ಕರ್ಕೊಂಡು ಬಂದು ಕ್ಯಾಂಪೇನ್ ಮಾಡಿ ಒಂದ್ ನಿಮಿಷ. ಎಸ್ ಸಮೀವುಲ್ಲಾ ಸರ್ ಹೇಳಿ. ಬಿಜೆಪಿ ನಾಯಕತ್ವ ಮೂಲ ಕೂರಿಸಿದ್ದಾರೆ. ಎಸ್ ಸಮೀವುಲ್ಲಾ ಸರ್ ಪ್ಲೀಸ್, ಒಂದ್ ನಿಮಿಷ ಗಣೇಶ್ ಅವರು ಪ್ಲೀಸ್. ಸಬ್ಜೆಕ್ಟ್ ಡೈವರ್ಟ್ ಸಮೀವುಲ್ಲಾ ಸರ್ ಮಾತಾಡಿ. ಲೆಟ್ ಮಿ ಕಮ್ ಬ್ಯಾಕ್ ಟು ಮೈ ಸಬ್ಜೆಕ್ಟ್ ಪ್ಲೀಸ್. ಸಮೀವುಲ್ಲಾ ಸರ್ ಹೇಳಿ. ಸಮೀವುಲ್ಲಾ ಸರ್ ಹೇಳಿ. ಒಂದ್ ನಿಮಿಷ ಗಣೇಶ್ ಅವರು ಪ್ಲೀಸ್. ಪಕ್ಕದಲ್ಲಿ ಕೂತಿದಾರಲ್ಲ ಸೈಯದ್ ಸಾಬ್ರು, ಪಾರ್ಟಿಯನ್ನ ಕಟ್ಟೋದ್ರಲ್ಲಿ, ಅಲ್ಪಸಂಖ್ಯಾತರ ಘಟಕಗಳು ಕಟ್ಟೋದ್ರಲ್ಲಿ ನಾಯಕರು ಏನೇನ್ ಮಾಡ್ತಾರೆ, ಏನೇನು ಯಾವ ಗುಂಪು ಏನು ಅನ್ನೋದು ಪೂರ್ತಿ ಹತ್ತಿರದಿಂದ ಗೊತ್ತು ಅವ್ರಿಗೆ. ಯಾರಿಗೆ ಪೂರ್ತಿ ಹತ್ತಿರದಿಂದ ನಿಮಗೆ ಗೊತ್ತು. ಹೇಳ್ತಿದ್ದಾರೆ ಸರ್. ಮತ್ತೆ ಗಲಾಟೆಗಳು ನಾನು ನೋಡಿದೀನಿ ಅವರಿಗೆ. ನಾನು ಎಷ್ಟು ಅವರಿಗೆ ಹೆಚ್ಚು ಕಮ್ಮಿ 30-35 ವರ್ಷದಿಂದ ಪರಿಚಯ ನನಗೆ ಅವರು. ಆಯ್ತಾ, ಹೇಳಿ ಅವರು ಹೇಳಿ ಯಾವ ಸರಿ ಯಾವ ತಪ್ಪು ಅಂತ ಸ್ಟ್ರೈಟ್ ಆಗಿ ಮಾತಾಡಿ. ಮಾತಾಡ್ತಿಲ್ಲ, ನಾನು ಹೇಳ್ತೀನಿ ಅಂತ ಪ್ಲೀಸ್ ಯು ಹ್ಯಾವ್ ಟು ಟೆಲ್ ಸರ್. ಈಗ ಎಲ್ಲವೂ ಸರಿ ಇದ್ರೆ ಈ ರಾಜೀನಾಮೆ ಸೈಯದ್ ಅವರೇ ಅಡ್ಗೋಡೆ ಮೇಲೆ ದೀಪ ಇಟ್ಟಂಗ್ ಮಾತಾಡ್ಬೇಡಿ, ಸರಿಯಾಗಿ ಮಾತಾಡಿ. ಈಗ ಆಗ್ತಿರೋ ಕ್ರೈಸಿಸ್ ಯಾರ ಕಾರಣ, ಏಕ್ ಕಾರಣ, ಮತ್ತೇನು ಅಂತ ಕೇಳಿ. ಕಶ್ಯಪ್ ಅವ್ರು ಹೇಳಿ ಸರ್ ಪ್ಲೀಸ್. ನನಗೆ ನೀವು ಕೇಳಲೇ ಇಲ್ಲ. ಆಮೇಲೆ ದೀಪ ಇದ್ರ ಮೇಲೆ ಹಚ್ಚಂಗೆ ಹೇಳ್ಬೇಡಿ. ಇಲ್ಲ ಹೇಳಿ ಸರ್, ಹೇಳಿ ಸರ್ ಈಗ ಹೇಳ್ತೀನಿ ಕೇಳಿ. ನಿಜ ಪರಿಸ್ಥಿತಿ ನಿಮಗೆ ಬೇಕು ಅಂತಂದ್ರೆ ಯಾವ ವಿಚಾರ ಬೇಕು? ಕ್ಯಾಂಡಿಡೇಟ್ ಸೆಲೆಕ್ಷನ್ ವಿಚಾರ ಬೇಕಾ ಸರ್? ಐ ವಾಂಟ್ ಕ್ಯಾಂಡಿಡೇಟ್ ಸೆಲೆಕ್ಷನ್ ಇಂದ ಹಿಡಿದು ಅಲ್ಲಿ SDPI ಫಂಡಿಂಗ್ ಯಾರು ಮಾಡಿದ್ರು, ಅಥವಾ ರಾಜೀನಾಮೆ ಪ್ರಹಸನ ಯಾಕೆ ಬಂತು, ಜಮೀರ್ ಯಾಕೆ ಅಲ್ಲಿ ಕ್ಯಾಂಪೇನ್ ಬರ್ಲಿಲ್ಲ, ಏನೇನ್ ನಡೀತು, ಐ ವಾಂಟ್ ಕಂಪ್ಲೀಟ್ ಡೀಟೇಲ್. ಹೂ ಇಸ್ ಬಿಹೈಂಡ್ ಇಟ್? ಆಯ್ತು, ನಾಗೇಶ್ ಅವರು ಸ್ವಲ್ಪ ಸುಮ್ಮನೆ ಇದ್ರೆ, ಗಣೇಶ್ ಅವರು ಸುಮ್ಮನೆ ಇದ್ರೆ ಲೆಟ್ ಮಿ ಟೇಕ್ ಆನ್ಸರ್ ಫ್ರಮ್ ನಾನು ಎಲ್ಲ ಡೀಟೇಲ್ಸ್ ತಮಗೆ ಹೇಳ್ತೀನಿ. ನಾವೆಲ್ಲರೂ ನಮ್ಮ ಮೈನಾರಿಟಿ ಲೀಡರ್ಸ್, ಆದರೆ ಮುಸ್ಲಿಂ ಲೀಡರ್ಸ್ ಎಲ್ಲ ಸೇರಿ ಈ ಸರಿ ಕಾಂಗ್ರೆಸ್ಗೆ ಅಲ್ಲಿ ಒಂದು ಮುಸ್ಲಿಮ್ಗೆ ಸೀಟ್ ಕೊಡಬೇಕು ಅಂತ ಕೇಳಿದ್ದು ನಿಜ. ಅದರಲ್ಲಿ ಎವ್ರಿಬಡಿ ಈಸ್ ಇನ್ವಾಲ್ವ್ಡ್, ಇನ್ಕ್ಲೂಡಿಂಗ್ ಮೀ ಆಲ್ಸೋ. ಈ ವಿಚಾರ ಚೀಫ್ ಮಿನಿಸ್ಟರ್ಗೆ ತಲುಪಿಸಿದ್ದೀವಿ. ಆಮೇಲೆ ಒಂದು ಮೀಟಿಂಗ್ ಆಯಿತು. ಆ ಮೀಟಿಂಗಲ್ಲಿ ನಾನಿರಲಿಲ್ಲ, ಆದರೆ ಎಲ್ಲ ನಮ್ಮ ಶಾಸಕರುಗಳು, MLCs, MLAs ಎಲ್ಲರೂ ಇದ್ದರು. ಅದರಲ್ಲಿ ಮಲ್ಲಿಕಾರ್ಜುನ್ ಕೂಡ ಇದ್ದರು. ಅಷ್ಟೊತ್ತಿಗೆ ಒಂದು ಬಾಗಲಕೋಟೆದು ಕ್ಯಾಂಡಿಡೇಟ್ನ ಅನೌನ್ಸ್ ಮಾಡಾಕ್ಬಿಟ್ಟಿದ್ರು. ಈಗ ಜನರಲಿ ಏನಿದೆ ಅಂತಂದರೆ ಇವ್ರು BJP ಪಕ್ಷ ಆಗಲಿ, ಕಾಂಗ್ರೆಸ್ ಆಗಲಿ, JDS ಆಗಲಿ, ಯಾರಾದರೂ ಒಬ್ಬರು ಸಿಟ್ಟಿಂಗ್ MLA MP ತೀರೋದು ಅವ್ರ ಮನೆಯವರು ಕನ್ಸಿಡರ್ ಮಾಡ್ತಾರೆ. ಅದು ಪದ್ಧತಿ ಹಾಕ್ಕೊಂಡು ಬರ್ತಾ ಇರತಕ್ಕಂಥ. ಆಮೇಲೆ ಮಲ್ಲಿಕಾರ್ಜುನ್ ಅವರು ಇಷ್ಟೇ ಕೇಳಿದ್ರು, ನಮ್ಮ ಅಪ್ಪಾಜಿ ಸತ್ತಿರಲಿಲ್ಲ ಅಂತಂದರೆ, ಬದುಕಿದ್ದಿದ್ರೆ 2 ವರ್ಷ ಈ ಎಲೆಕ್ಷನ್ ಯಾರಾದರೂ ಕೇಳ್ತಿದ್ರು ಏನು ಈಗ ಅಂತ ಹೇಳಿಬಿಟ್ಟು. ಮತ್ತು ಅವರೇನಂದರೆ ವೀರಶೈವ ಸಮಾಜಕ್ಕೆ ಒಬ್ಬ ಅಧ್ಯಕ್ಷರು, ಆಲ್ ಇಂಡಿಯಾ ಲೆವೆಲ್ ಅಧ್ಯಕ್ಷರು. ಅದಾದಮೇಲೆ ನನಗನ್ಸುತ್ತೆ ಒಂದು ರೀತಿಯಲ್ಲಿ ಅವರು ಒಪ್ಕೊಂಡಿದ್ರು, ಆಯಿತು ಈ ಸರಿ ಮುಸ್ಲಿಮ್ಗೆ ಕೊಡಬೇಕು, ಕೊಡೋಣ, ಆದರೆ ಹೆಸರು ಹೇಳಿ ಅಂತ ಹೇಳಿಬಿಟ್ಟು. ಆದರೆ ನಮ್ಮ ಒಬ್ಬರು ಲೀಡರು ಒಂದೇ ಒಂದು ಹೆಸರು ಹೇಳಿದ್ರು, ಯಾವುದು? ಅಬ್ದುಲ್ ಜಬ್ಬಾರ್ದು. ಇದು ನಿಜ.